ಏನ್ಲೇ ಪ್ರಯಾಣ ಚಲೋ ಇತ್ತಂತಲ್ಲ, ಮಸ್ತ್ ಜರ್ನಿ ಆತಂತ ನಿಮ್ದು. ಹುಫ್, ಅದನ್ನೇನು ಕೇಳ್ತೀವಿ ಬಿಡವ, ಸಾಕಾಗ್ಬಿಡ್ತು ನಮಗೆ. ನಾವು ಸರ್ಪ್ರೈಸ್ ಕೊಡೋಣ ಅಂತೇಳಿ ಹೇಳಾರ್ದ ಬರಾತೀವಿ, ದಾರಿನ ಗೊತ್ತಾಗೋದಿಲ್ಲ. ಏನು ಮಾಡಿದ್ರು ಏನು ಹುಡುಕಿದ್ರು ಮತ್ತೆ ಬಿಟ್ಟೆ ನಾವು. ಆ ಪ್ರೇಮನ ನೆನಪಿಟ್ಟು ತಗೋ, ನಾ ಕರ್ಕೊಂಡು ಹೋಗ್ತೀನಿ ತಗೋ ಅಂತಂದ. ಅರ್ಧ ದಾರಿಗೆ ಬಂದ್ವಿ ನೋಡು, ಗೊತ್ತಾಗಲಿಲ್ಲ ಅವ್ನು ಹೆಂಗೆ ಹೋಗ್ಬೇಕು ಏನು ಅಂತೇಳಿ. ನಾನು ಏನು ಮಾಡಲಿಪ್ಪ, ನಾನು 2 ಸಲ ಬಂದಿದ್ನಲ್ಲ, ಸ್ವಲ್ಪ ನೆನಪಿತ್ತು, ಹೋಗಿ ಗೊತ್ತಗೋ ಆರಾಮ್ ಸಿರಿ ಅಂತ ಅನ್ಕೊಂಡೆ ನಾನು. ಅದು ನೋಡಿದ್ರೆ ಅರ್ಧ ದಾರಿಗೆ ಬಂದಮೇಲೆ ಗೊತ್ತಾಗತ್ತಿಲ್ಲ ರೋಡ್, 3-4 ರೋಡ್ಗಳದಾವೆ, ಹಿಂಗೆ ಹೋಗ್ತಾವೆ ಹಂಗೆ ಹೋಗ್ತಾವೆ ಹಿಂಗೆ ಹೋಗ್ತಾವೆ, ಎಲ್ಲಂತ ಹೋಗಲಿ ನಾನು. ಅದಕ್ಕೆ ಗೊತ್ತಾಗಲಿಲ್ಲ ನನಗೆ, ಅದಕ್ಕೆ ಮತ್ತೆ ನಿಮಗೆ ಫೋನ್ ಮಾಡಿದೆ ಯಾರು ಬರ್ರಿ ಅಂತೇಳಿ. ನಮ್ಮ ಊರು ರೋಡ್ ಭಾಳ ಕನ್ಫ್ಯೂಸ್ ಮಾಡ್ತಾವು, ಸೇಮ್ ರೋಡ್ಗಳು ಅದಾವಲ್ಲ, ಅದಕ್ಕೆ ಗೊತ್ತಾಗಂಗಿಲ್ಲ. ನೀವು ಫೋನ್ ಮಾಡಿ ಬಂದಬೇಕಾಗಿತ್ತು. ಅಟ್ಲೀಸ್ಟ್ ಯಾರ ಕಡೆ ಒಂದು ಲೊಕೇಶನ್ ಆದರೂ ಹಾಕೋಬೋದಾಗಿತ್ತಲ್ಲ. ಸರ್ಪ್ರೈಸ್ ಕೊಡಾಯ್ತು ಅಂತ ಹೇಳಾದೈತಿ, ಮತ್ತು ಯಾರ್ಯಾರು ಲೊಕೇಶನ್ ಕೇಳಬೇಕಲ್ಲ ಅಂತ. ಒಟ್ಟಿನಲ್ಲಿ ಸರ್ಪ್ರೈಸ್ ಎಲ್ಲ ಹಾಳಾಯ್ತು ಪಾಪ. ಏನೋ ಅನ್ಕೊಂಡು ಬಂದಿದ್ರೆ ಏನೋ ಅದು ಹೋಗಲಿ ಬಿಡು. ಒಟ್ಟು ಊರಿಗೆ ಬಂದು ತಲುಪಿದ್ರಲ್ಲ ಅಷ್ಟು ಸಾಕಪ್ಪ. ಮತ್ತು ದಾರಿ ತಪ್ಪು ಎಲ್ಲರೂ ಹೋಗಿಲ್ಲಲ್ಲ, ಮತ್ತು ನೀವು ಹುಡ್ಕೊಂಡು ನಾವು ಅಡ್ಡಾಡ್ಬೇಕಾಗ್ತಿತ್ತು. ಎಲ್ಲಿ ಹುಡ್ಕೊಂಡು ಅಡ್ಡಾಡ್ತೀವಪ್ಪ, ನಮ್ಗೆ ಹೇಳಿಲ್ಲ ಏನಿಲ್ಲ, ಹಂಗೆ ಬಂದುಬಿಟ್ಟಾರ ಅವ್ರು. ನಾವೇ ಸಣ್ಣ ಮಕ್ಕಳೇನು ತಪ್ಸ್ಕೊಂಡ್ಬಿಡಾಕ. ಹಾಂ, ಅದು ಜಾತ್ರೆಗೆ ಹುಡುಗ ತಪ್ಸ್ಕೊಂಡಿರ್ತಾರಲ್ಲ, ಹಂಗೆ ಮಾತಾಡ್ತಿರಲ್ಲ, ಹಂಗೆ ಆಗ್ಬಿಟ್ರೆ ಏನು ಮಾಡ್ತಿ? ಮೊದಲು ನಮ್ಮ ಅವಾಗ ಇಬ್ಬರ ಗಂಡು ಮಕ್ಳ, ಇಬ್ಬರ ಸುಸ್ತಿಯಾರ, ಮತ್ತು ಇಬ್ಬರು ಕಳ್ಕೊಂಡ್ಬಿಟ್ರೆ ಹೆಂಗೆ? ನೀ ಏನು ಚಿಂತೆ ಮಾಡ್ಬೇಡ ತಗೋ ರಾಮ, ನಾವೇನು ಕಳ್ಕೊಳಂಗಿಲ್ಲ. ಅಲ್ಲೇ ಅಂಕಲ್ ಆಂಟಿ ಬರ್ತಾರೀ, ಮತ್ತೆ ಬಂದೇ ಇಲ್ಲ ಅವರೇ. ಬರ್ತೀನಿ ಅಂದಿದ್ರೆ, ಅದ್ರ ಪಪ್ಪಾಗೇನೋ ಎಮರ್ಜೆನ್ಸಿ ಕೆಲಸ ಬಂತ, ಅದಕ್ಕೆ ಈಗ ಸದ್ಯಕ್ಕೆ ನೀವು ಹೋಗ್ರಿವ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಬರ್ತೀನಂತ. ಈ ಕೆಲಸದವು ಕೆಲಸ ಬಿಟ್ಟು ಬರೋಕ್ಕಾಗಂಗಿಲ್ಲ, ನೀವು ಹೋಗಿರ್ರಿ. ಮತ್ತು ಯಾವಾಗಾದ್ರೂ ನೋಡಿ ಹೋದ್ರಾತ, ಇದೇನು ಪದೇ ಪದೇ ಮತ್ತೆ ಆಮೇಲೆ ಹೋಗೋದಟ್ಟೆ ಇರ್ತೈತಿ. ಈಗ ಸದ್ಯಕ್ಕೆ ನೀವು ಹೋಗಿ ಬರ್ರಿ ಅಂತಂದ್ರೆ ಅವರು. ಅಯ್ಯೋ ಹೌದೇನ, ಅವರು ಬಂದಿದ್ರೆ ಚಲೋ ಆಗ್ತಿತ್ತು ನೋಡು, ಬಂದೇ ಇಲ್ಲ ಅವರು ಇಲ್ಲಿ. ಮತ್ತು ಯಾವಾಗ ಒಂದಿನ ಪ್ಲ್ಯಾನ್ ಮಾಡಿ ಬಂದ್ರಾತ, ಈ ಕಡೆ ರಾಮ ಮನೆಯವರು, ಈ ಕಡೆ ನಮ್ಮ ಮನೆ ಹೋಗಿನವರು ಎಲ್ಲರೂ ಸೇರಿ ಬಂದ್ರಾತ ಒಂದಿನ. ಸರಿ ತಗೋ, ಅಷ್ಟು ಮಾಡಿದ್ರಾತ. ಇವತ್ತು ನೀವೇನು ಫುಲ್ ಆರಾಮೇನ? ಬಂದಾಗಿತ್ತು ಫುಲ್ ಎಂಜಾಯ್. ಹಾಂ, ಫುಲ್ ಖುಷಿಯಾಗಿರ್ಬೇಕು. ಹಂಗೆ ಕೇಳತ್ತೇನ, ಹಿಡ್ದೋರು ಯಾರು ಇಲ್ಲ ಇವ್ರನ್ನ. ಅವ್ರ ಊರಿಗೆ ಬಂದಾರ ಫುಲ್ ಖುಷಿ ಅಂದ್ರೆ ಖುಷಿ. ಅಬ್ಬಾ ಅಡ್ಡಾಡಿದ್ದು ನಾವು ಮನ್ಯಾಗ ಅಂದ್ರೆ ಕಟ್ಟಾಕಿದಂಗೆ ಆಗ್ಬಿಡ್ತಿದ್ದ. ಬರೀ ಮನ್ಯಾಗ ಇರೋದಂದ್ರೆ, ಇಲ್ಲಾಂದ್ರೆ ಒಬ್ಬರು ಮನೆ ಬಿಟ್ಟರೆ ಒಬ್ಬರು ಮನೆ ಅಂತ ಹೇಳಿ ಅಡ್ಡಾಡ್ಕೊಂಡಿದ್ದು ಬಿಡೋದು. ಹೌದಪ್ಪ, ನಮ್ಮೂರು ನಮ್ಗೆ ಚಂದ. ನಮ್ಮೂರೊಳಗೂ ಎಲ್ಲರೂ ಎಷ್ಟು ಚಂದ ಮಾತಾಡ್ತಾರೆ. ಅಲ್ಲಿ ನಿಮ್ಮ ಮನೆ ಕಡೆ ಅಂತೂ ಬೆಳಗ್ಗೆ ಕದ ಮುಚ್ಕೊಂಡ್ರು ರಾತ್ರಿನೂ ಮಟನೂ ಮುಚ್ಚಿದ್ದೇ ಇರ್ತೈತಿ. ಒಬ್ಬರು ಹೊರಗೆ ಬರೋಂಗಿಲ್ಲ, ಒಬ್ಬರು ಬಂದು ಮಾತಾಡೋಂಗೇ ಇಲ್ಲ. ನಾವ ಹೋಗಿ ಮಾತಾಡಿಸ್ಬೇಕಂದ್ರು ಕದನ ತೆಗಿಯಂಗಿಲ್ಲ. ಇಲ್ಲಿ ನೋಡು, ಯಾರೊಬ್ರು ಬಂದಾಗ್ಬಿಟ್ಟಿರ್ತಾರೆ ಮಾತಾಡ್ಸಕ್ಕೆ, ಒಟ್ಟು ಖಾಲಿ ಇರೋಂಗಿಲ್ಲ. ಎಲ್ಲರೂ ಅವ್ರ ಕೆಲಸ ಬಿಸಿ ಆಗಿಬಿಟ್ಟಿರ್ತಾರೆ ಇಲ್ಲಿ, ಅದಕ್ಕೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರ, ಯಾರು ಮನೆಯಾಗ ಇರೋಂಗಿಲ್ಲ. ಮತ್ತು ಅವ್ರವ್ರ ಲೈಫ್ ಒಳಗೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತಾರೆ. ನಮ್ಮ ಕಡೆ ಬಂದು ಎಲ್ಲಿ ಮಾತಾಡ್ಬೇಕು ಅವರು. ಇಲ್ಲಿ ನೋಡ, ನಾನು ಅತ್ತಿ ಅಷ್ಟೇ ಇಬ್ಬರು ಮನೆಯಾಗಿರೋದು, ಮತ್ತು ಇವರಿಬ್ಬರು ಸಾರಿ, ಮತ್ತು ರಾಮ್ ಮತ್ತು ಮಾವ ಇಬ್ಬರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನಾನು ಅತ್ತಿ ಇಬ್ಬರು ಇರ್ಬೇಕು, ಮನೆಯಾಗಿನ ಕೆಲಸ ಮಾಡ್ಕೊತೀವಿ, ಮತ್ತು ಟಿ ವಿ ನೋಡ್ತೀವಿ, ಮಾಡ್ಕೊಂಡಿರ್ತೀವಿ, ಮುಗೀತು. ಮತ್ತು ಬೇಜಾರು ಬಂದುಬಿಡ್ತೈತಿ. ಅಯ್ಯೋ ಎಷ್ಟು ಬೇಜಾರು ಗೊತ್ತ ಮನ್ಯಾಗ ಕುಂದಿರ್ಬೇಕಂದ್ರೆ. ನಮಗರ ಮನ್ಯಾಗ ಕುಂತು ರೂಢ ಇಲ್ಲ, ಬೇಜಾರು ಬಂದ್ಬಿಟ್ಟಿತ್ತು ಮನ್ಯಾಗ ಕುಂದ್ರಕ್ಕೆ. ಅಯ್ಯೋ ಅತ್ತಿಯವ್ರಿಗೆ ಫೋನ ಮಾಡಿಲ್ಲ, ನಾನು ಮರ್ತಾ ಬಿಟ್ಟೆ ನೋಡು. ನೀನು ಟೆನ್ಷನ್ ತೊಗೋಬೇಡ, ಆಗಲೇ ಮಾಡಿದ್ರು ಅವ್ರು, ನಾಳೆ ಆಮೇಲೆ ಮಾಡ್ತೀವಿ ತಗೋ ಅಂತ ಇಟ್ಟೆ. ಅಯ್ಯೋ ಹೌದಾ, ಮತ್ತು ನಂಗೆ ಹೇಳ್ಬೇಕಿಲ್ಲ, ನಾನು ಮಾತಾಡ್ತಿದ್ದೆ. ನಾನು ಫೋನ್ ಹಚ್ಬೇಕಂದ್ರೆ ಮರ್ತಾ ಹೋದೆ ಅತ್ತಿಯವ್ರಿಗೆ. ಮಮ್ಮಿ ಕಡೆ ಬಂದಿ ಅಂತೇಳಿ ಅತ್ತೇನು ಮರ್ತು ಬಿಟ್ಟು. ಹಾಗೇನಿಲ್ಲ, ಇವತ್ತು ಮಾಡ್ಬೇಕಂತ ಮಾಡಿದ್ದೆ. ಇವ್ರ ಮಾತೊಳಗೆ ಮತ್ತಕ್ಕಿಂದ ಸುಷ್ಮಾನ್ ಜಗಳದೊಳಗೆ ಮರ್ತಾ ಹೋದೆ. ಇನ್ನೂ ಬೇಜಾರು ಟೈಮ್ ಇತ್ತು ತಗೋ, ಇದಕ್ಕೆ ಚಿಂತೆ ಮಾಡ್ತಿ. ಇಲ್ಲ, ಜಲ್ದಿ ಊಟ ಮಾಡಿ ಮಕ್ಕೊಂಡ್ಬಿಡ್ತಾರಲ್ಲ ಅವ್ರು, ಅದಕ್ಕೆ. ಜಲ್ದಿ ಊಟ ಮಾಡಿ ರೂಮಿಗೆ ಹೋಗ್ತಾರೆ ಅವ್ರು ಅಷ್ಟೇ, ಅಲ್ಲೇ ಹೋಗಿ ಏನು ಮಕ್ಕೊಳಂಗಿಲ್ಲ. ಅವ್ರು ಮಕ್ಕೊಳೋದು ಲೇಟ್. ಅಯ್ಯೋ ಫೋನ್ ಯೂಸ್ ಮಾಡ್ಕೊಂಡು ಕುಂತು ಬಿಟ್ಟಿರ್ತಾರೆ. ನಮ್ಮ ಪಪ್ಪ ಬೈದಾನ ಇರ್ತಾರೆ ಅವ್ರಿಗೆ, ಫೋನ್ ಯೂಸ್ ಮಾಡಬೇಡ ಮಕ್ಕೋ ಕಣ್ಣು ಹಾಳಾಗ್ತಾವೆ ಅಂತೇಳಿ. ಇವ್ರಿಗೆ ನಿದ್ದೆ ಬರೋಂಗಿಲ್ಲ, ಮತ್ತೇನು ಮಾಡ್ಬೇಕು, ಫೋನ್ ಯೂಸ್ ಮಾಡ್ಕೊಂಡು ಕುಂತು ಬಿಡ್ತಾರೆ. ಈ ಫೋನ್ ಬಂದಾಗಿಂತ್ರ ಎಲ್ಲರ ಕೈಯಾಗೂ ಬರೀ ಫೋನ. ಇಲ್ಲೇ ಅದೀವಂತಂದ್ರು ಜೊತೆ ಮಾತಾಡೋದು ಬಿಟ್ಟು ಫೋನ್ ಒಳಗೆ ಕುಂತಿರ್ತಾರೆ. ಅಯ್ಯೋ ನಮ್ಮ ಮಮ್ಮಿನೂ ಹಂಗೆ, ಮಗಳು ಬಂದಾಳೆ ಮಾತಾಡಿಸ್ಬೇಕು, ಕುಂದ್ರಬೇಕು ಅಂತಿಲ್ಲೇ ಇಲ್ಲ. ಫೋನ್ ನೋಡಿದ್ದೆ ಅಪ್ಪ. ರೀಲ್ಸ್ ನೋಡ್ಕೊಂಡು ಕುಂತ್ರೆ ಯಾವ್ದು ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ ಅಂತ ನೀವು ರೀಲ್ಸ್ ನೋಡ್ಕೊಂಡು ಕುಂತು ಬಿಟ್ಟಿರ್ತಾಳೆ. ಅಡುಗೆ ಮಾಡೋದಕ್ಕೆ ಲೇಟ್ ಮಾಡಿಬಿಡ್ತಾಳೆ. ಹಂಗೆ ಮೊನ್ನೆ ಒಂದಿನ ಹಂಗೆ ಮೊಬೈಲ್ ನೋಡ್ಕೊಂಡು ಕುಂತು ಬಿಟ್ಟಾಳೆ. ಟೈಮ್ 2 ಗಂಟೆ ಆಗೈತಿ, ಅಡುಗೆ ಮಾಡಿಲ್ಲ. ನಮಗೆ ನೋಡಿದ್ರೆ ಹೊಟ್ಟೆ ಹಸಿವಾಗ್ಬಿಟ್ಟೈತಿ. ನಾನು ನಮ್ಮ ಮಮ್ಮಿ ಮಾಡ್ತಾ ಬಿಡ ಅಂತೇಳಿ ನಾವು ಹಂಗೆ ಕುಂತು ಬಿಟ್ಟೇವಿ. ನಮ್ಮ ಮಮ್ಮಿ ರೀಲ್ಸ್ ನೋಡ್ಕೊಂಡು ಹಂಗೆ ಕುಂತು ಬಿಟ್ಟಾಳೆ. ಅಯ್ಯೋ ಯಪ್ಪ, ಅಯ್ಯೋ ಮತ್ತು ನೀವೇನು ಮಾಡಿದ್ರಿ ಊಟಕ್ಕೆ? ಏನು ಮಾಡ್ತಿ, ನಮ್ಮ ಪಪ್ಪ ಬಂದ್ರೆ ಊಟ ಆಗೈತೇನ ಅಂತೇಳಿ ನಾನು ಮಾಡಿರ್ಬೇಕು ಪಪ್ಪ ಮಮ್ಮಿ ಅಂತೇಳಿ ಹೋಗಿ ಅಡುಗೆ ಮನ್ಯಾಗ ನೋಡಾತೀನಿ. ನಮ್ಮ ಮಮ್ಮಿ ಅಡುಗೆನ ಮಾಡಿಲ್ಲ. ನಮ್ಮಪ್ಪ ಹೇಳಿದೆ ಅಡುಗೆನ ಮಾಡಿಲ್ಲ ಪಪ್ಪ ಅಂತೇಳಿ. ಮತ್ತು ನಿಂಗಾರ ಮಾಡ್ಬೇಕಿಲ್ವಾ ಅಂತೇಳಿ ಮಮ್ಮಿ ಮಾಡ್ತಾ ಅಂತ ಕುಂತಿದ್ದೆ ಪಪ್ಪ ನಾನು ಅಂತೇಳಿ. ಎಲ್ಲ ನಿಮ್ಮ ಅವ್ವ ಅಂತೇಳಿ ರೂಮಾಗ ಇರ್ಬೇಕಂತಂದೆ. ರೂಮಾಗ ಹೋಗಿ ನೋಡ್ತೀವಿ, ಮೊಬೈಲ್ ಯೂಸ್ ಮಾಡ್ಕೊಂಡು ಬಂದುಬಿಡ್ತಾ. ನಾವು ಕೇಳಿದ್ವಿ ಅಡುಗೆ ಯಾಕೆ ಮಾಡಿಲ್ಲ ಅಂತೇಳಿ. ಅಯ್ಯೋ ಈ ಮೊಬೈಲ್ ಲಕ್ಷ ಒಳಗೆ ಅಡುಗೆ ಮಾಡೋದು ಮರ್ತು ಬಿಟ್ಟೆ ನಾನು ಅಂತಾಳೆ.
ಯಪ್ಪ ದೇವ, ಅವತ್ತು ಮತ್ತು ಪಪ್ಪ ಹೋಗಿ ಹೋಟೆಲ್ಗೆ ಹೋಗಿ ಬಿರಿಯಾನಿ ಕಟ್ಟಿಸ್ಕೊಂಡ್ಬಂದ್ರು. ಬಿರಿಯಾನಿ ಭಾಗ್ಯ ಆತು ಅವ್ರ ಮಮ್ಮಿ ಅಡುಗೆ ಮಾಡ್ಲಾತಕ್ಕೆ ಅವತ್ತು. ನನಗೆ ಅನಿಸ್ತೈತಿ ಅಂಟಿ ಬಿರಿಯಾನಿ ತಿನ್ಬೇಕಂತೇಳಿ ಅಡುಗೆನ ಮಾಡಿಲ್ಲ ಅಂತೇಳಿ. ನಾಯಿ ಹಂಗಿದ್ರೆ ಅವ್ರು ಹೇಳಿ ತರಿಸ್ಕೊಂತಾರೆ. ಮೊಬೈಲ್ ಅಕ್ಷವಾಗಿ ಮಾಡಿಲ್ಲ ಅವ್ರು. ಮೊಬೈಲ್ ಬಂದು ಎಲ್ಲರ ಲೈಫ್ನ ಕಠಿಣ ಮಾಡಿಬಿಟ್ಟೈತೆ ನೋಡು. ಅಷ್ಟ ಯಾಕೆ ಈಗ ಅಕ್ಕಪಕ್ಕ ಇಬ್ರು ಕುಂತಾರಂದ್ರು ಅವ್ರು ಮಾತಾಡಂಗಿಲ್ಲ. ಯಾವನೋ ಎಲ್ಲೋ ಕುಂತಿರ್ತಾನೆ, ಅವನು ಮೆಸೇಜ್ ಮಾಡ್ಕೊಂಡು ಕುಂತನೆ, ಮೊಬೈಲ್ ನೋಡ್ಕೊಂಡು ಕುಂತನೆ ಅಂತ ಯಾವುದೇ ಮಾಡ್ತಿರ್ತಾರೆ. ಪಕ್ಕದವನು ಇದ್ದವನಿಗೆ ಬೆಲೆ ಇಲ್ಲ, ಎಲ್ಲೋ ಕುಂತವ್ನ ಬೆಲೆ. ಮತ್ತು ಅವೇ ರೀಲ್ಸ್ ಬಂದಾಗಿಂತೂ ಬ್ಯಾಡ್ ಬಿಡ, ಸ್ಕ್ರೋಲ್ ಮಾಡೋದು ಇದು ಆಗ್ಬಿಟ್ಟೈತಿ. ಏನತ್ರ ಹಂಗೆ ಯಾಕೆ ಮಾಡತ್ರಿ? ಎಷ್ಟೆಲ್ಲ ಅರ್ಥ ಮಾಡ್ಕೊಂಡ್ರೆ ಸಾಹೇಬ್ರು ಅಂತೇಳಿ. ಬಂದ್ಯಾವ ಎಲ್ಲಿ ಹೋಗಿದ್ದು ಇಷ್ಟೊತ್ತಕ್ಕ? ನಾ ನೋಡಿದ್ನವ, ನಿನಗೆ ಕಾಣಲೇ ಇಲ್ಲ. ಮಾಮ ನಾವು ಆಟ ಆಡಕ್ ಹೋಗಿದ್ವಿ, ಈಗೆಲ್ಲ ಆಟ ಮುಗಿತ್ ನಮ್ದು, ಅದಕ್ಕೆ ಬಂದ್ವಿ ಮನೆಗೆ. ಸ್ಕೂಲ್ ರಜಾ ಕೊಟ್ಟಾರ ಬರೀ ಆಟಾಡೋದು ಆಗೈತಲ್ಲ. ಇದ ಗೋಲ್ಡನ್ ಲೈಫ್ ಅನ್ಕೊಲ್ಲಿ ರಾಮ. ಈ ವಯಸ್ಸು ಹೋಗೋದಲ್ಲಾರ್ದ ಮತ್ತು ನಮ್ಮ ವಯಸ್ಸಿಗೆ ಬಂದ್ಮೇಲೆ ಆಟಾಡ್ತಾರನ? ಏನಿದ್ರು ಈ ವಯಸ್ಸು ಹೋಗೋ ಮುಗಿಸ್ಕೋಬೇಕು. ನಮಗೆ ದೊಡ್ಡವರಾದ್ಮೇಲೆ ಏನೂ ಆಗಂಗಿಲ್ಲ. ಈಗ ನೋಡಿ, ನಮಗೆ ಸಣ್ಣ ಪುಟ್ಟ ಆಸೆ ಬರ್ತಾವೆ. ಮರ ಹತ್ತಬೇಕು, ನಾವು ಮಾವಿನಕಾಯಿ ಕೀಳ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆಟ ಆಡ್ಬೇಕು ಅನ್ನಿಸ್ತೈತಿ. ಆದ್ರೆ ಯಾರು ಜನ ನೋಡಿದವ್ರು ಇವೇನು ಸಣ್ಣ ಹುಡುಗರಾಗ್ಯಾವೇನ, 3 ಕತ್ತಿ ವಯಸ್ಸಾಗೈತಿ, ಇವೇನಿವೆ ಹುಚ್ಚರ್ಗತ್ತೆ ಹಿಂಗೆ ಮಾಡತ್ತವಲ್ಲ ಅಂತಾರೆ. ಅವಾಗ ನಮ್ಗೆ ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮ್ಸಿರಿ ಇರ್ತಿದ್ವಿ. ಹೌದ್ಲಿ, ಸಣ್ಣವ್ರಿದ್ದಾಗಿನ ಲೈಫ್ ಚಂದ, ಏನು ಟೆನ್ಷನ್ ಇರೋಂಗಿಲ್ಲ, ಏನಿಲ್ಲ, ಆರಾಮ್ ನಾವು ಮಾಡಿದ್ದ ಆಟ ಎಷ್ಟು ಚೆನ್ನಾಗಿರ್ತಿದ್ವಲ್ಲ. ಈಗ ನೋಡು ಹೆಂಗೈತೆ ಲೈಫ್. ಯಾಕ ಮಾಮ ಏನತ್ತ? ಏನಿಲ್ಲ ಹಳೆಯ, ಏನು ಮಾವನ ಜೊತೆ ಇರ್ಬೇಕು ಅನ್ನೋದಿಲ್ಲೇ ಇಲ್ಲಪ್ಪ. ಒಬ್ಬೊಬ್ಬನ ಅಡ್ಡಾಡ್ತಿ, ಒಬ್ಬೊಬ್ಬನ ತಿರುಗ್ತಿ, ಮಾವನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲೇ ಇಲ್ಲ ನೋಡಿ ಹಿಂಗೆ. ಅಯ್ಯೋ ಮಾಮ, ನೀ ಯಾವಾಗ ನೋಡಿದ್ರು ನಮ್ಮ ಅಕ್ಕನ ಜೊತೆನೇ ಇರ್ತಿ, ನಾ ಯಾವಾಗ ಹಿಂಗೆ ಕರ್ಕೊಂಡು ಹೋಗ್ಲಿ? ನಮ್ಮ ಅಕ್ಕನ ಬಿಟ್ಟು ತರದ್ರಲ್ಲ ನಾ ಕರ್ಕೊಂಡು ಹೋಗಕ್ಕೆ ನಿನಗೆ. ನೋಡಿದ್ದೇನೆ ನಾ ಏನೋ ಅನ್ನಂಗೆ ಇಲ್ಲ, ಬಂದು ಬಿಡ್ತಾಳೆ ನಂದೊಂದು ಎಳ್ಳು ಇಡ್ಲಿ ಅಂತೇಳಿ. ನೋಡಿದ್ರೆ ನಾ ಏನು ಅನ್ಬಾರ್ದಂದೆ ಅಂತೇಳಿ ಇಷ್ಟು ಮಾಡತ್ತಾಳಿಕಿ. ಹೋಗ್ಲಿ ಬಿಡಪ್ಪ, ನಿಮ್ಮ ಅಕ್ಕಂದಿದ್ದ. ಈಗೇನು ಈ ಮಾವಾಗ ಎಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಮಾಡಿಯೋ ಏನಿಲ್ಲೋ? ನಿಮ್ಮ ಮಾವ 1-2 ದಿನ ಇದ್ದು ಹೋಗಕ್ಕೆ ಬಂದಾನ, ನೀನು ಊರು ತೋರಿಸ್ಬೇಕು, ಕರ್ಕೊಂಡು ಅಡ್ಡಾಡ್ಬೇಕು ಅನ್ನೋದಿಲ್ಲೇ ಇಲ್ಲ. ಚಿಂತೆ ಯಾಕೆ ಮಾಡುತ್ತೀಯ ಮಾವ, ನಾನು ಅದಿನೆಲ್ಲ. ನಮ್ಮ ಅಕ್ಕನ ಬಿಟ್ಟು ಸರಿ ನೀನು, ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಂತ ನೀನು ನಮ್ಮ ಅಕ್ಕನ ಜೊತೆನೇ ಇರ್ತೀನಿ, ನನ್ನ ಜೊತೆ ಬರಂಗೇ ಇಲ್ಲ. ನಾನು ಏನು ಮಾಡಲಿ? ನಾನು ನಿಮ್ಮ ಅಕ್ಕನ ಬಿಟ್ರೆ ನಿಮ್ಮ ಅಕ್ಕ ನಾನು ಬಿಟ್ಟು ಸರಿಬೇಕಲ್ಪ. ನಾನು ಹಿಂಗೆ ಹಿಡ್ಕೊಂಡು ಕುಂತೇನೆ ಅಂತೇಳಿ ನೀನು ನನ್ನ ಸಂಬಂಧದಿ ಅಂತೇಳೇನೆ? ನನಗೇನು ಹರ್ಕತ್ತಿಲ್ಪ, ಹೋಗಿ ಅಡ್ಡಾಡ್ಕೊಂಡು ಬರ್ಬೋದು. ನಾನೇನು ಹಿಂಗೆ ಹಿಡ್ಕೊಂಡು ಕುಂತಿಲ್ಲ. ಚೇಚಿದ ತಪ್ಪು ತಿಳ್ಕೊಂಡು ನೋಡು, ನಂಗೆ ಮಾತಿಗಂದಲೇ. ಈ ದೀಪಕ್ಕಾಗ 3 ಹೊತ್ತು ಜಗಳ ಮಾಡಿಬಿಟ್ಟು ಮತ್ತೇನು ಗೊತ್ತೇ ಇಲ್ಲ ನೋಡ. ಪಾಪ ಗುಂಡೆಗೆ ಎಷ್ಟರ ತಲೆ ತಿಂತಾಳೆ ಏನ್ ತಾನ. ಅವನೆಲ್ಲೂ ಹೋಗಂಗಿಲ್ಲ, ಎಲ್ಲೂ ಬರಂಗಿಲ್ಲ, ಎಲ್ಲೂ ಕುಂದ್ರಂಗಿಲ್ಲ, ಏನು ಮಾಡಂಗೇ ಇಲ್ಲ. ತಲೆ ತಿಂದು ಬಿಟ್ಟಾವಣ ಅವಂಗ. ಮದುವೆ ಮಾಡ್ಕೊಳೋ ಮುಂಚೆನೂ ಅವನ ತಲೆ ತಿಂತಿದ್ಲ, ಮದುವೆ ಮಾಡ್ಕೊಂಡಾಗೂ ಅವನ ತಲೆ ತಿಂತ. ನೆಮ್ಮದಿಯಾಗಿ ಇರಕ್ಕೆ ಬಿಡಂಗಿಲ್ಲ ಪಾಪ ನನ್ನ ಫ್ರೆಂಡಿಗೆ. ಏನೇನು ಫ್ರೆಂಡಿಗೆ ನಾ ಇಟ್ಕೊಂಡು ನಾನು ಹೊಡೆದೇನೇನ ಏನೋ ಮಾತಾಡೇನು? ಅವನ ಬಂದು ಮಾತಾಡ್ತಿದ್ದೇನೆ, ನಾನೇನು ಮಾತಾಡಂಗಿಲ್ಲ ಅವನಿಗೆ. ಅವಾಗ ನೀವು ಬೇಕೇನು ಈಗ? ನೋಡಿದೆ ಬರೀ ಜಗಳ ಮಾಡ್ತಾಳೆ ಇಕ್ಕಿ. ನಾವೆಲ್ಲರೂ ಹೋಗೋಣ ನಾಳೆ? ಹೌದು ನೋಡ್ರಿ, ಎಲ್ಲೂ ಹೋಗೇ ಇಲ್ಲ. ನಾಳೆ ಹೊಲಕ್ಕೆ ಹೋಗೋಣ ಅಂದ್ರೆ ಎಲ್ಲರೂ ಹೊಲಕ್ಕೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ. ಗುಡ್ ಐಡಿಯಾ ತ್ರಿವೇಣಿ, ನಿಮ್ಮ ಹೊಲಕ್ಕೆ ಹೋಗಿ ಊಟ ಮಾಡ್ಕೊಂಬರೋಣಲೆ. ಒಂದೇ ಸಲ ಹೋಗಿದ್ದೆ ನಿಮ್ಮ ಹೊಲಕ್ಕೆ ಊಟಕ್ಕೆ, ನಾಳೆ ಹೋಗೋಣ ಅಂತ ನಿಮ್ಮ ಹೊಲಕ್ಕೆ ಊಟಕ್ಕೆ. ಸರಿ ತಗೊಳ್ಳಿ ಪ್ರೀತಿ, ಹಂಗೆ ಮಾಡೋಣ ಅಂತ. ಮಮ್ಮಿಗೆ ಹೇಳ್ತೀನಿ ನಾಳೆ ಹೊಲಕ್ಕೆ ಹೋಗೋಣ ಮಮ್ಮಿ ಊಟಕ್ಕೆ ಅಂತೇಳಿ. ನಿಮ್ಮ ಹೊಲದಾಗ ಕುಂತು ಊಟ ಮಾಡಕ್ಕೆ ಮಜಾ ಬರ್ತಿತ್ತು ನನಗೆ. ನನಗಂತೂ ಭಾಳ ಇಷ್ಟ ಅಲ್ಲಿ ಊಟ ಮಾಡಕ್ಕೆ. ಅಕ್ಕ ಈಗ ಇನ್ನೂ ಮಜಾ ಬರ್ತೈತಿ. ಮಾವಿನಕಾಯಿ ಗಿಡ ಭಾಳ ಆಗ್ಯಾವು, ಮತ್ತು ಮಾವಿನಕಾಯಿ ಬಿಟ್ಟಾವು, ಮಾವಿನ ತೋಟನೂ ಐತಿ. ಇವು ನೋಡಕ್ಕೆ ಮಜಾ ಬರ್ತೈತಿ ನಿಮಗೆ. ಹೌದಾ? ಸರಿ ತಗೊಳ್ಳಿ ತ್ರಿವೇಣಿ, ನಾಳೆ ಹೋಗೋಣಲಿ. ನಂಗೆ ತಡ್ಕೊಳಕ್ಕಾಗತ್ತಿಲ್ಲ. ಸರಿ ತಗೋ ಹೋಗೋಣಂತೆ. ಸ್ನೇಹಿ ಮಮ್ಮಿಗೆ ಹೋಗಿ ಹೇಳಿ ಬರ್ತೀನಿ ನಾಳೆ ಹೊಲಕ್ಕೆ ಹೋಗೋಣ ಊಟಕ್ಕೆ ಎಲ್ಲರೂ ಅಂತೇಳಿ. ಕೇಳಿ ನಾ ಈಗ ಬಂದ, ನೀನು ಹೋಗಿ ಹೇಳೋಗ. ನಮ್ಮ ಶಾಣೆ ಅಲ್ಲೇನೆ, ಹೋಗಿ ಹೇಳ ಮಮ್ಮಿಗೆ ಹೇಳೋಗ. ಬರೀ ನನಗೆ ಹೇಳ್ತೀನಿ ನೋಡಿ ಎಲ್ಲ ಕೆಲಸ, ನೀನು ಮಾಡಂಗೇ ಇಲ್ಲ. ಕೆಲಸ ಹೇಳ್ತೀನಿ ನಿಂಗೆ, ಬರೀ ಹೇಳ್ಬಾ. ಸರಿ ತಗೋ. ಈ ತಂಗಿ ತಮ್ಮ ಇದ್ರು ಚಲೋ ಅಲ್ಲ, ಇನ್ನ ಕೆಲಸ ಇದ್ರು ಪಟಕ್ನ ಹೇಳಕ್ ಬರ್ತೈತಿ. ಅಯ್ಯೋ, ಹೇಳದಷ್ಟು ಜಲ್ದಿ ಮಾಡಂಗಿಲ್ಲಪ್ಪ, ನೈಸ್ ಮಾಡ್ಬೇಕದು.